ನನಗಿಂತ ಜಾಸ್ತಿ ಶಕ್ತಿಶಾಲಿ ಯಾರೂ ಇರಲ್ಲ. ನಾನೀ ಕಲ್ಲನ್ನ ನುಂಗಿದ್ರೆ ನನಗೆ ಎಷ್ಟೋ ಶಕ್ತಿಗಳು ಬಂದ್ಬಿಡುತ್ತೆ. ಬಿಸಿಗಾಲ ಶುರುವಾಗ್ಬಿಟ್ಟಿತ್ತು. ಮಿಟ್ಟು ಒಂದು ಮರದ ನೆರಳಲ್ಲಿ ಕುತ್ಕೊಂಡಿತ್ತು. ಆಗ ಆಕಾಶದಿಂದ ಒಂದು ಪಕ್ಷಿ ಬಂದು ಕೆಳಗಡೆ ಬೀಳುತ್ತೆ. ಅದರ ರೆಕ್ಕೆಗಳಲ್ಲಿ ಹೇಟಾಗಿರುತ್ತೆ. ಎಲ್ಲೋದ್ಲು ಚುನ್ಮುನ್? ಇವತ್ತಲ್ಲ ನಾಳೆ ನನ್ನ ಕೈಗೆ ಸಿಕ್ಕೇ ಸಿಗ್ತಾಳೆ. ಹಂಗಂತೇಳಿ ಆ ಹದ್ದು ಅಲ್ಲಿಂದ ಹೋಗ್ಬಿಡುತ್ತೆ. ಅರೆ, ನಿನಗೆ ಹೇಗ್ ಗಾಯ ಆಯ್ತು? ಆ ಹದ್ದು ನನ್ನ ಮೇಲೆ ದಾಳಿ ಮಾಡಿತು. ಅದಂತೂ ಹೋಗಾಯ್ತು. ಆದ್ರೆ ನಿನ್ ಹೆಸರೇನು? ನನ್ನ ಹೆಸರು ಚುನ್ಮುನ್. ನಿನ್ ಹೆಸರು ಚೆನ್ನಾಗಿದೆ. ನೀನ್ ನನ್ ಜೊತೆ ನಡಿ. ಮತ್ತೆ ನೀನು ಆರಾಮಾಗೋ ತನಕ ನೀನು ನನ್ನ ಮನೆಯಲ್ಲೇ ಇರ್ಬೋದು. ನಿಜವಾಗ್ಲೂನಾ? ಹಾ, ನಾನು ಅಮ್ಮ ನಿನ್ನ ಚೆನ್ನಾಗಿ ನೋಡ್ಕೊಳ್ತೀವಿ. ಚಿನ್ಮುನ್ ಸಂತೋಷದಿಂದ ಮಿಟ್ಟು ಜೊತೆ ಒಂದು ಗುಹೆ ಒಳಗಡೆ ಹೋಗುತ್ತೆ. ಅಲ್ಲಿ ಮಿಟ್ಟುವಿನ ಅಮ್ಮ ಆದ ಮೇನಾ ಕೆಂಪು ಕಲ್ಲಿನ ಬಳಿ ಕುತ್ಕೊಂಡಿರ್ತಾಳೆ. ಆ ಕಲ್ಲು ತುಂಬಾ ಸುಂದರವಾಗಿರುತ್ತೆ. ಅರೆ, ನೀನು ನೋಡೋದಕ್ಕೆ ತುಂಬಾ ಸುಂದರವಾಗಿದ್ಯಾ. ನಿನ್ನ ಹೆಸರೇನು? ಮತ್ತೆ ನಿನ್ ರೆಕ್ಕೆಯಲ್ಲಿ ಯಾಕೆ ಹಿಂಗಾಯ್ತು? ನನ್ನ ಹೆಸರು ಚಿನ್ಮುನ್. ಗೋಲ್ಡಿ ಎನ್ನುವ ಒಂದು ಹದ್ದು ಯಾವಾಗ್ಲೂ ನನ್ನ ಹಿಂದೆನೆ ಬಿದ್ದಿರುತ್ತೆ. ಆ ಹದ್ದತ್ರದಿಂದ ತಪ್ಸ್ಕೊಂಡ್ ಬರುವಾಗ ನಾನು ಈ ಕಾಡಿಗೆ ಬಂದ್ ಸೇರ್ಕೊಂಡೆ. ಈ ಏಟು ಕೂಡ ನಾನು ಅದ್ರ ಹತ್ರದಿಂದ ತಪ್ಸ್ಕೊಂಡು ಓಡೋಗುವಾಗ ನನಗಾಯ್ತು. ಏನ್ ಸಮಸ್ಯೆ ಇಲ್ಲ. ನೀನ್ ಚೆನ್ನಾಗಾಗೋವರೆಗೂ ನೀನ್ ನಮ್ ಜೊತೆ ಈ ಗುಹೆಯಲ್ಲೇ ಇರ್ಬೋದು, ಸರಿನಾ? ಅದನ್ ಕೇಳಿ ಮಿಟ್ಟು ತುಂಬಾ ಸಂತೋಷ ಪಡುತ್ತೆ. ಮತ್ತೆ ಚುನ್ಮುನ್ ಕೂಡ ಅವರ ಜೊತೆ ಅದೇ ಗುಹೆ ಒಳಗಡೆ ಇರ್ತಿರುತ್ತೆ. ಮಿಟ್ಟು, ನನಗೊಂದ್ ವಿಷಯ ಅರ್ಥ ಆಗಿಲ್ಲ. ನಿಮ್ಮ ಫ್ಯಾಮಿಲಿ ಬೇರೆ ಪಕ್ಷಿಗಳ ಫ್ಯಾಮಿಲಿ ತರ ಗೂಡಿನಲ್ಲಿ ಯಾಕೆ ವಾಸಿಸ್ತಿಲ್ಲ? ಮತ್ತೆ ನಿಮ್ಮಮ್ಮ ಯಾವಾಗ್ಲೂ ಒಂದು ಕಲ್ಲಿನ ಬಳಿ ಕೂತಿರ್ತಾರಲ್ವಾ? ಅದರ ಬಣ್ಣ ದಿನ ಹೆಂಗ್ ಬದ್ಲಾಗ್ಬಿಡುತ್ತೆ? ಆಕ್ಚುಲಿ ಅದೊಂದು ಸೀಕ್ರೆಟು. ನೀನ್ ನನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ನಾನು ಹೇಳ್ತಿದ್ದೀನಿ. ಅದೊಂದು ಮಾಂತ್ರಿಕ ಕಲ್ಲು. ಈ ಚಳಿಗಾಲದಲ್ಲಿ ಒಂದು ದೇವತೆ ನಮ್ ಕಾಡಿಗೆ ಬಂದ್ ಬಿದ್ದಿತ್ತು. ಅವಳಿಗೆ ಹುಷಾರಿರ್ಲಿಲ್ಲ. ಅವಳು ಆರಾಮಾಗ್ಬೇಕು ಅಂದ್ರೆ ನಮ್ಮ ಕಾಡಲ್ಲಿರೋ ನೀಲಿ ಹೂವು ಬೇಕಿತ್ತು. ನಾವೆಲ್ಲ ಪ್ರಾಣಿಗಳು ಸೇರಿ ಅವಳಿಗೆ ಆ ನೀಲಿ ಹೂವನ್ನ ಆರಾಮಾಗಿ ಡೈಲಿ ತಿನ್ನಿಸ್ತಿದ್ವಿ. ಕೆಲವೇ ದಿನದಲ್ಲಿ ಅವಳು ಆರಾಮಾದ್ಲು. ಹೋಗೋದಕ್ಕಿಂತ ಮುಂಚೆ ಅವಳಿಗೆ ಕಲ್ಲು ಕೊಟ್ಲು ನಮಗೆ. ಸೆಕೆಗಾಲದಲ್ಲಿ ಈ ಕಲ್ಲಿನ ಕಲರು ಚೇಂಜ್ ಆಗುತ್ತೆ ಅಂತ ಅವಳು ಹೇಳಿದ್ಲು. ಯಾವಾಗ ಈ ಕಲ್ಲು ಹಸಿರಾಗುತ್ತೋ ಆ ದಿನ ನಮ್ಮ ನದಿ ಇದೆಯಲ್ಲ, ಅಲ್ಲಿ ತಕೊಂಡೋಗಿ ಅಲ್ಲಿಡಬೇಕಾಗತ್ತೆ. ಮತ್ತೆ ಸೂರ್ಯನ ಕಿರಣ ಇದ್ರ ಮೇಲೆ ಬಿದ್ದ ಕೂಡಲೇ ಸೂರ್ಯನ ಕಿರಣ ಕಮ್ಮಿ ಆಗೋಗುತ್ತೆ. ಮತ್ತೆ ಸೆಕೆನೂ ಜಾಸ್ತಿ ಆಗಲ್ಲ. ಈ ಕಲ್ಲಿಂದ ತುಂಬಾ ಕೆಲ್ಸ ಆಗುತ್ತೆ ಅನ್ಸುತ್ತೆ. ಇದನ್ನ ಜಾಗ್ರತೆಯಿಂದ ಕಾಪಾಡೋಕಂತಾನೆ ನಾವಿಲ್ಲಿರೋದು. ಯಾವುದಾದ್ರೂ ಪ್ರಾಣಿ ಈ ಕಲ್ಲನ್ನ ತಿಂದ್ರೆ ಅದು ಶಕ್ತಿಶಾಲಿ ಆಗುತ್ತೆ. ಆದ್ರೆ ನಾವು ಎಲ್ಲರಿಗೆ ಒಳ್ಳೇದಾಗ್ಲಿ ಅಂತ ಇದನ್ನ ಯೂಸ್ ಮಾಡ್ತೀವಿ. ಹಾಗಾಗಿ ಅದನ್ನ ನದಿ ಹತ್ರನೇ ಇಡ್ತೀವಿ. ಒಂದ್ ವೇಳೆ ಯಾರಾದ್ರೂ ಅದನ್ನ ಕಳ್ತನ ಮಾಡ್ಬೇಕನ್ಕೊಂಡ್ರೆ? ನಾವಲ್ಲಿ ಒಂದ್ಸರಿ ಇಟ್ರೆ ಆಯ್ತು, ಮತ್ತದು ಅಲ್ಲೇ ಕುತ್ಕೊಂಡ್ಬಿಡುತ್ತೆ. ಮತ್ತೆ ನಾವದನ್ನ ಕಾದ್ರಾಯ್ತು. ಒಳ್ಳೆ ವಿಷಯ. ಇನ್ಮೇಲೆ ನಾನು ಹಂಗೆ ಮಾಡಕ್ ಶುರು ಮಾಡ್ತೀನಿ. ಈಗ ಆ ಕಲ್ಲಿನ ಬಣ್ಣ ಬದಲಾಗಿ 9 ದಿನ ಆಗ್ತಿದೆ. ಆ ದಿನ ರಾತ್ರಿ ಮಿಟ್ಟು, ಮೇನಾ ಮತ್ತೆ ಚಿನ್ಮುನ್ ಆ ಕಲ್ಲಿನ ಬಳಿ ಕುತ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತಿರುತ್ತೆ. ಮಿಟ್ಟು ಮತ್ತೆ ಮೇನಾ ಬೆಳಗ್ಗೆ ಎದ್ದು ನೋಡಿದ್ರೆ ಅವ್ರ ಮುಂದೆ ಕಲ್ಲು ಇಲ್ಲ, ಮತ್ತೆ ಅವ್ರ ಮುಂದೆ ಚಿನ್ಮುನ್ನೂ ಇಲ್ಲ. ಮತ್ತೆ ಶೇರ್ ಖಾನ್ ಕೂಡ ಸ್ವಲ್ಪ ಜಂತುಗಳ ಜೊತೆ ಅಲ್ಲಿಗೆ ಬರುತ್ತೆ. 10ನೇ ದಿನ ಇವತ್ತು. ಆ ಕಲ್ಲನ್ನ ನದಿ ಹತ್ರ ತಕೊಂಡೋಗ್ಬೇಕು. ಎಲ್ಲಿದೆ ಅದು? ಅದನ್ ಕೇಳಿ ಮಿಟ್ಟು ಮತ್ತೆ ಮೇನಾ ಅವ್ರಿಗೆ ಎಲ್ಲಾ ವಿಷಯ ಹೇಳುತ್ತೆ. ನೀವಿಬ್ರು ಆ ಗೊತ್ತಿಲ್ದಿರೋ ಹಕ್ಕಿ ಮೇಲೆ ಹೇಗ್ ನಂಬಿಕೆ ಇಟ್ರಿ? ನಾನದನ್ನ ಹುಡ್ಕೊಂಡ್ ತರ್ತೀನಿ. ಚುನ್ಮುನ್ ಅದನ್ನ ಕತ್ಕೊಂಡೋಗಕ್ ಸಾಧ್ಯನೇ ಇಲ್ಲ. ನಂಗೊತ್ತು, ಆ ಗೋಲ್ಡಿನೇ ಹಕ್ಕಿ ಮತ್ತೆ ಕಲ್ಲನ್ನ ತಕೊಂಡೋಗಿರ್ಬೇಕು. ಮಿಟ್ಟು ಅದನ್ನ ಹುಡುಕೊಂಡು ಅಲ್ಲಿಂದ ಹೊಟ್ಟೋಗ್ಬಿಡುತ್ತೆ. ಬಿಸಿಲಿನ ಕಾರಣದಿಂದ ಕಾಡಲ್ಲಿ ಮಹಾಮಾರಿ ಬೇರೆ ಬಂದಿತ್ತು. ಮರ ಗಿಡಗಳೆಲ್ಲ ಒಣಗೋಗಿತ್ತು. ಬಿಸಿಲಿನ ಕಾರಣದಿಂದ ಜಂತುಗಳ ಆರೋಗ್ಯ ಕೂಡ ಹಾಳಾಗಿತ್ತು. ಮಿಟ್ಟು ಮಧ್ಯಾಹ್ನ ಒಂದು ಜಾಗಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಅದು ಚಿನ್ಮುನ್ ಮತ್ತೆ ಗೋಲ್ಡಿ ಒಂದೇ ಜಾಗದಲ್ಲಿರೋದ್ ನೋಡುತ್ತೆ. ಮತ್ತೆ ಕಲ್ಲು ಕೂಡ ಅವ್ರ ಮುಂದೆ ಇರುತ್ತೆ. ಚುನ್ಮುನ್, ನಾನ್ ಬಂದ್ಬಿಟ್ಟೆ. ನೀನ್ ಹೆದರ್ಬೇಡ ಈಗ. ಹೆದ್ರಿಕೆನಾ? ಹೇಳೇ, ನಿನ್ನನ್ ಕಾಪಾಡೋಕ್ ಬಂದಿದ್ದಾನಂತೀಯೋನೋ? ಈ ಮೂರ್ಖನಿಗೆ ನಿಜ ಹೇಳು ನೀನು. ಮಿಟ್ಟು, ನಾನು ಮತ್ತೆ ಗೋಲ್ಡಿ ಶತ್ರುಗಳಲ್ಲ. ನಾವವತ್ ಮಾಡಿದ್ದು ಎಲ್ಲಾ ಪೂರ್ತಿ ನಾಟಕ.
ನನ್ಗೆ ಮೈ ಹುಷಾರಿಲ್ಲ ಅಂತ ಸುಮ್ನೆ ಕಾರ್ನ ಹಾಕಿ ನಿಮ್ ಮನೆ ಒಳಗಡೆ ಬರ್ಬೇಕಿತ್ತು. ಆ ಕಲ್ಲನ್ನ ಕಳ್ತನ ಮಾಡಿ ಗೋಲ್ಡಿಗ್ ಕೊಡಕ್ ನಾನ್ ಬಂದಿದ್ದು. ಅಂದ್ರೆ ಸಿಂಹ ಹೇಳಿದ್ದು ಸರಿ, ನೀನು ನಂಬಿಕೆಗೆ ಅರ್ಹನೇ ಇಲ್ಲ, ನೀನು ಮೋಸಗಾರ್ತಿ. ಡ್ರಾಮಾ ಎಲ್ಲ ಮುಗೀತು. ಗೋಲ್ಡಿ ಮಿಟ್ಟು ಮೇಲೆ ದಾಳಿ ಮಾಡಿ ಅದನ್ನ ಕಟ್ ಹಾಕುತ್ತೆ, ಅದನ್ನ ಹಗ್ಗದಲ್ಲಿ ಬಂಧಿಸುತ್ತೆ, ಮತ್ತೆ ಕಲ್ಲಿನ ಬಳಿ ಅದು ಹೋಗುತ್ತೆ. ಚುನ್ಮುನ್, ಇದನ್ನ ನಿಲ್ಸು. ನಮ್ಮ ಕಾಡಿನ ಪ್ರಾಣಿಗಳೆಲ್ಲ ಸೆಕೆಯಿಂದ ಸಾಯ್ತಾ ಇದಾವೆ, ಅದರಿಂದ ತುಂಬಾ ಕಷ್ಟ ಆಗುತ್ತೆ. ಆ ಕಲ್ಲು ನಮಗ್ ಬೇಕೇ ಬೇಕು. ನನಗಿಂತ ಜಾಸ್ತಿ ಶಕ್ತಿಶಾಲಿ ಯಾರೂ ಇರಲ್ಲ. ನಾನ್ ಈ ಕಲ್ಲನ್ನ ನುಂಗಿದ್ರೆ ನನಗೆ ಎಷ್ಟೋ ಶಕ್ತಿಗಳು ಬಂದ್ಬಿಡುತ್ತೆ. ಗೋಲ್ಡಿ ನಗ್ತಾ ಆ ಕಲ್ಲನ್ನ ಅದರ ಬಾಯಲ್ಲಿ ಎತ್ಕೊಳ್ಳುತ್ತೆ, ಮತ್ತೆ ಅದನ್ನ ನುಂಗ್ಬಿಡುತ್ತೆ. ಆದ್ರೆ ಮರುಕ್ಷಣನೇ ಅದರ ನಗು ನಿಂತೋಗ್ಬಿಡುತ್ತೆ, ಅದರ ಶ್ವಾಸ ಕೂಡ ನಿಂತು ಹೋಗುತ್ತೆ. ಏನಾಗ್ತದೆ ನನ್ ಜೊತೆ? ಗೋಲ್ಡಿ, ಆ ಕಲ್ಲನ್ನ ನೀನು ಮಾಯಾ ಕಲ್ಲು ಅಂತ ಅನ್ಕೊಂಡು ನುಂಗ್ದೆ ಅಲ್ವಾ? ಅದು ಡೂಪ್ಲಿಕೇಟ್ ಕಲ್ಲು. ಅದನ್ ಕೇಳಿ ಮಿಟ್ಟು ತುಂಬಾ ಆಶ್ಚರ್ಯದಿಂದ ನೋಡ್ತಿರುತ್ತೆ. ನೀನ್ ನನ್ಗೆ ಹೇಳಿದ್ರಿಂದ ನಾನು ಕಳ್ತನ ಮಾಡಕ್ಕೆ ಹೋಗಿದ್ದು, ಆದ್ರೆ ಆ ಪಕ್ಷಿಗಳು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತು. ಅವ್ರಿಗೆ ಮೋಸ ಮಾಡೋದಕ್ಕೆ ನನ್ಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಹಂಗ್ ಮಾಡಿದ್ರೆ ನಾನು ಒಳ್ಳೆಯವಳೆ ಅಲ್ಲ. ಅದಕ್ಕೆ ನಾನು ನಿನ್ಗೆ ಒಂದು ಡೂಪ್ಲಿಕೇಟ್ ಕಲ್ಲನ್ನ ತಗೊಂಡ್ ಬಂದ್ ಕೊಟ್ಟೆ. ಅದನ್ನ ಕೇಳಿ ಗೋಲ್ಡಿಗೆ ತುಂಬಾನೇ ಕೋಪ ಬರುತ್ತೆ. ಆದ್ರೆ ಅದರ ಬಾಯಲ್ಲಿ ಕಲ್ಲೋಗಿ ಸಿಕ್ಕಾಕೊಂಡಿರುತ್ತೆ, ಆದ್ರಿಂದ ಅದಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು. ತುಂಬಾ ಹೊತ್ತು ಅದು ಕಿರ್ಚ್ತಾ ಇರುತ್ತೆ. ಗೋಲ್ಡಿ ಅಲ್ಲೇ ಸತ್ತೋಗ್ಬಿಡುತ್ತೆ. ಮತ್ತೆ ಚಿನ್ಮುನ್ ಮಿಟ್ಟುನ ಕಾಪಾಡುತ್ತೆ. ಈ ರೀತಿಯ ಕಾಡಲ್ಲಿರುವ ಎಲ್ಲಾ ಜಂತುಗಳು ನದಿಯ ಬಳಿ ಬಂದು ಸೇರ್ತವೆ. ನದಿಯ ನೀರು ಕೂಡ ತುಂಬಾ ಬಿಸಿಯಾಗಿರುತ್ತೆ. ಮತ್ತೆ ಜಂತುಗಳಿಗೆ ಕೂಡ ಆರೋಗ್ಯ ಸರಿ ಇಲ್ಲ. ಮತ್ತೆ ಎಲ್ಲ ಜಂತುಗಳು ಮಿಟ್ಟು ಮತ್ತೆ ಚಿನ್ಮುನ್ ಬರೋದನ್ನ ನೋಡಿ ಎಲ್ಲ ತುಂಬಾನೇ ಸಂತೋಷ ಪಡುತ್ತೆ. ಮಿಟ್ಟು ಅದರ ಕಾಲಲ್ಲಿ ಇಟ್ಕೊಂಡಿರುವ ಕಲ್ಲನ್ನ ಕೆಳಗಡೆ ಇರುತ್ತೆ. ಹಂಗಿಟ್ಟಿದ ತಕ್ಷಣ ಅದರ ಮೇಲೆ ಸೂರ್ಯಕಿರಣಗಳು ಬೀಳ್ತವೆ. ಆ ಕಲ್ಲು ಪ್ರಕಾಶವಂತವಾಗಿತ್ತು. ಸೂರ್ಯನ ಬಿಸಿ ಒಂದೇ ಸಲ ಕಡಿಮೆ ಆಯ್ತು. ಪ್ರಕೃತಿ ತಣ್ಣಗಾಯ್ತು. ಈಗ ನದಿನ ನೀರು ಕೂಡ ತಣ್ಣಗಾಯ್ತು. ಎಲ್ಲಾ ಜಂತುಗಳಿಗೂ ತುಂಬಾನೇ ಸಂತೋಷವಾಗಿತ್ತು. ಚುನ್ಮುನಿಂದ ಈ ಕಲ್ಲು ಹಿಂದೆ ಬಂದಿದೆ, ಇಲ್ಲ ಅಂದ್ರೆ ಗೋಲ್ಡಿ ಇದನ್ನ ತಿಂದು ನಮ್ಮನ್ ಮುಗಿಸ್ತಿದ್ದ. ಹಂಗಂತೇಳಿ ಮಿಟ್ಟು ಜಂತುಗಳಿಗೆ ನಡೆದ ಎಲ್ಲ ವಿಷಯ ಹೇಳುತ್ತೆ. ಎಲ್ಲರೂ ಚುನ್ಮುನ್ನ ಹೊಗಳ್ತಾರೆ. ಮತ್ತೆ ಅವತ್ತಿಂದ ಚುನ್ಮುನ್ ಅದೇ ಕಾಡಲ್ಲಿ ಅವ್ರ ಜೊತೆ ಜೀವಿಸ್ತಿರುತ್ತೆ. ಬಿಸಿಲು ಕಾಲದಲ್ಲಿ ಕೂಡ ಆ ಕಾಡಲ್ಲಿ ವಾತಾವರಣ ತುಂಬಾನೇ ತಣ್ಣಗಿತ್ತು. ನೀಟು ಒಂದು ಒಳ್ಳೆಯ ಗಿಳಿ. ಅದು ಯಾವಾಗಲೂ ಬೇರೆಯವರಿಗಾಗಿ ನನ್ನ ಸಹಾಯ ಕೇಳುತ್ತಿತ್ತು. ಹಾಗಾಗಿ ನಾನು ಅವನ ಎಲ್ಲ ಬಯಕೆಗಳನ್ನು ಪೂರ್ತಿ ಮಾಡುತ್ತಿದ್ದೆ. ಆದರೆ ನೀನೊಂದು ದುರಾಸೆಯ ಪ್ರಾಣಿ. ನೀನು ನನ್ನಿಂದ ಕಳ್ಳತನ ಮಾಡಿಸಿದ್ದೀಯ. ಈಗ ನಾನು ಇದಕ್ಕೆ ಶಿಕ್ಷೆಯೂ ಸಹ ಕೊಡಿಸುತ್ತೇನೆ. ನಡಿ ನೀಟು, ಸಭೆಗೆ ಸಮಯವಾಗಿದೆ. ಪಪಾಯ, ನೀನು ದೊಡ್ಡವನಾಗಿದ್ದೀಯಾ. ಇವಾಗ ನೀನು ಆದಷ್ಟು ಬೇಗ ಕೆಳಗೆ ಬೀಳುವನಿದ್ದೀಯಾ? ಹಾ, ನಾನು ಬೀಳುವನಿದ್ದೇನೆ. ಆದರೆ ಯಾವುದೇ ಪ್ರಾಣಿಗಳಿಗೂ ಗೊತ್ತಾಗದೇ ಆಗಿರಲಿ ನಾನೊಂದು ಮಾಂತ್ರಿಕ ಪಪಾಯ ಎಂದು. ದುರಾಸೆಯ ಮೃಗ ಏನಾದರೂ ತಗೊಂಡೋದ್ರೆ ಗೊತ್ತಿಲ್ಲ ಏನೇನು ಕೇಳ್ತಾನೆ ಅಂತ. ಅರೇ, ನೀನೇನು ಹೇಳಲೇಬೇಡ. ಈ ರೀತಿ ಮಾಡೋದ್ರಿಂದ ಯಾವುದೇ ಪ್ರಾಣಿಗೂ ನಿನ್ನ ಬಗ್ಗೆ ಸತ್ಯ ಗೊತ್ತೇ ಆಗೋದಿಲ್ಲ. ಹಾ, ಈ ಐಡಿಯಾ ಸರಿಯಾಗಿದೆ. ಅರೆ ವಾ, ಸಿಕ್ತು ಇವತ್ತಿಂದ ಊಟ. ಅದನ್ನ ನೋಡಿದ ತಕ್ಷಣ ಮೀತು ಕೆಳಗಡೆ ಇಳಿದು ಬರ್ತಾನೆ. ಅದನ್ನ ಒಂದು 2-3 ಬೈಟ್ ತಗೊಂಡು ಅದನ್ನ ಎಂಜಾಯ್ ಮಾಡ್ತಾ ತಿಂತಾನೆ. ಆ, ಎಂತ ಸ್ವಾದಿಷ್ಟ ಪಪಾಯ, ಮಜಾ ಬಂತು. ಇವಾಗೊಂದು ಸ್ವಲ್ಪ ನೀರು ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ. ಅವಳಂಗ ಅಂದಿದ ತಕ್ಷಣ ಬಪ್ಪಾಯಿ ಹೊಳೆಯತೊಡಗಿತು. ಅದನ್ನು ನೋಡಿದ ಮೀಟುಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅಷ್ಟರಲ್ಲಿ ನೀರು ತುಂಬಿದ ಮಡಿಕೆ ಅದರ ಮುಂದೆ ಬರುತ್ತೆ. ಅರೆ, ಇದು ಎಂತ ಚಮತ್ಕಾರ! ನಾನು ಬಯಸುತ್ತಿದ್ದಂತೆ ಮೊದಲು ಪಪಾಯ ಹೊಳೆಯಿತು, ಅದಾದ ನಂತರ ಇಲ್ಲಿ ನೀರು ಬಂತು. ಇದು ಮಾಂತ್ರಿಕ ಪಪಾಯ ಅಲ್ಲವೇ? ಹಾ,
ನೀನು ಸರಿಯಾಗಿ ಅನ್ಕೊಂಡೆ. ಅರೆ ವಾ, ನೀನು ಮಾತನ್ನು ಸಹ ಆಡಬಹುದು. ಆ ನೀಟು, ನಾನು ಮಾಂತ್ರಿಕ ಪಪಾಯ. ಒಂದು ವೇಳೆ ಯಾವುದಾದ್ರೂ ಪ್ರಾಣಿ ನನ್ನ ಒಂದು ತುತ್ತು ತಿಂದು ಏನಾದರೂ ಬಯಸಿದರೆ ನಾನದನ್ನು ಪೂರ್ಣಗೊಳಿಸುತ್ತೇನೆ. ಓ ಹಾಗಾ? ಒಂದು ವೇಳೆ ನಿನ್ನಲ್ಲಿ ತಿನ್ನಲು ಏನೂ ಇಲ್ಲ ಅಂದರೆ ಅವಾಗೇನು ಮಾಡ್ತೀಯಾ? ಯಾವುದೇ ಪ್ರಾಣಿಯ 3 ಬಯಕೆ ಪೂರ್ಣವಾದ ಮೇಲೆ ನಾನು ಮತ್ತೆ ಹುಟ್ಟುತ್ತೀನಿ. ಮತ್ತದೇ ಪ್ರಾಣಿಯ ವಾಕ್ಯದ ಗುಲಾಮನಾಗಿರುವುದಿಲ್ಲ. ಸರಿ, ಹಾಗಾದರೆ ನನ್ನ ಇನ್ನೊಂದು ಬಯಕೆ, ನೀವು ಗಾಳಿಯಲ್ಲಿ ಹಾರಿ ಎಲ್ಲಿ ಬೇಕಾದರೂ ಹೋಗಬಹುದು. ಅದಂಗಂದಿದ ತಕ್ಷಣ ಪಪ್ಪಾಯಿ ಗಾಳಿಯಲ್ಲಿ ಎಗರುತ್ತೆ. ನಿನಗೆ ತುಂಬಾ ತುಂಬಾ ಧನ್ಯವಾದ ನಿಟ್ಟು. ನಾನಿನ್ಮೇಲೆ ನಿನ್ ಜೊತೆನೇ ಇರ್ತೀನಿ. ಅವತ್ತಿಂದ ಅವರಿಬ್ರು ಜೊತೆಗೇನೆ ಜೀವಿಸ್ತಿದ್ರು. ಅವತ್ತಿಂದ ಮಿಟ್ಟು ಎಲ್ಲಾ ಜಂತುಗಳಿಗೂ ಪಾಪ ಸಹಾಯ ಮಾಡ್ತಿತ್ತು. ಯಾವ್ಯಾವ ಜಂತು ಏನ್ ಸಹಾಯ ಕೇಳಿದ್ರು, ಯಾರ್ ಏನ್ ಬೇಕಂತ ಕೇಳಿದ್ರು ಇಲ್ಲ ಅಂತ ಸಹಾಯ ಮಾಡ್ತಿತ್ತು. ಈ ವಿಷಯ ಎಲ್ಲಾ ಜಂತುಗಳಿಗೆ ಗೊತ್ತಾಗತ್ತೆ. ಇದೇ ರೀತಿ ಆ ಬೆಕ್ಕುಗೂ ಕೂಡ ಈ ವಿಷಯ ಗೊತ್ತಾಗ್ಬಿಡುತ್ತೆ. ಈ ಬೆಕ್ಕು ನಿಜವಾಗ್ಲೂ ಏನ್ ನಡೀತಾ ಇದೆ ಅಂತ ತಿಳ್ಕೊಬೇಕನ್ಕೊಳ್ಳುತ್ತೆ. ಅದಕ್ಕೆ ಒಂದು ಐಡಿಯಾ ಹಾಕತ್ತೆ. ಹಾಯ್ ಹಾಯ್, ನನಗೆ ಯಾರಾದರೂ ಸಹಾಯ ಮಾಡಿ. ನೀಟು, ಎಲ್ಲಿದೀಯಾ ನೀನು? ಏನ್ ವಿಷಯ ಮಿಕ್ಕು? ನೀನ್ ಈ ರೀತಿ ಏನಕ್ಕೆ ಮಾಡ್ತಿದ್ಯಾ? ನೀಟು, ನನ್ನ ಎದೆಯಲ್ಲಿ ತುಂಬಾ ನೋವಾಗ್ತಿದೆ. ನೀನು ಈಗಲೇ ಕಪ್ಪು ಬೆಟ್ಟದ ಮೇಲೆ ಇರುವ ಹೂವನ್ನು ತರ್ತೀಯಾ? ಅದರಲ್ಲಿ ಎಲ್ಲ ನೋವನ್ನು ವಾಸಿಯಾಗಿಸುವ ಶಕ್ತಿ ಇದೆ. ಅದು ಪಾಪ ಕಷ್ಟಪಡೋದ್ ನೋಡಿ ಗಿಣಿಗೆ ತುಂಬಾನೇ ಪಾಪ ಅನ್ಸುತ್ತೆ. ನೀನಿಲ್ಲೇ ಇರು ಗೆಳೆಯ, ನಾನು ಇವಾಗ್ಲೇ ಬರ್ತೀನಿ. ಹಂಗಂತೇಳಿ ಮೀಟು ಅದರ ಮನೆಗೆ ಹೋಗುತ್ತೆ. ಅದರ ಹಿಂದ್ಗಡೆನೆ ಬೆಕ್ಕು ಸಹ ಮೀಟು ಮನೆಗೆ ಹೋಗುತ್ತೆ. ಮೀಟು ಪಪ್ಪಾಯಿನ ಒಂದ್ ಬಾಯಿ ಕಚ್ಕೊಂಡು ಹೀಗಂತ ಹೇಳುತ್ತೆ. ಮಾಂತ್ರಿಕ ಪಪ್ಪಾಯ, ನನಗೀಗಲೇ ಕಪ್ಪು ಬೆಟ್ಟದಲ್ಲಿ ಬೆಳೆಯುವ ನೀಲಿ ಹೂವು ಬೇಕು. ಹಂಗಂತ ಹೇಳಿದ ತಕ್ಷಣ ಪಪ್ಪಾಯಿ ಹೊಳೆಯೋದಕ್ಕೆ ಪ್ರಾರಂಭಿಸುತ್ತೆ. ಮತ್ತೆ ಅದನ್ ಕೇಳಿದ್ದನ್ನ ಕೊಟ್ಬಿಡುತ್ತೆ. ಆ ಬೆಕ್ಕು ಒಳಗಡೆ ಬರುತ್ತೆ. ಅರೆ ಮೀಕು, ನೀನಿಲ್ಲಿ? ಹಾ, ನಾನು ಎಲ್ಲವನ್ನು ನೋಡಿದ್ದೇನೆ. ಹಂಗಂತ ಹೇಳಿ ಬೇಗ ಹೋಗಿ ಆ ಪಪ್ಪಾಯಿನ ಕಚ್ಕೊಂಡು ಅದ್ ಏನ್ ಬೇಕು ಅಂತ ಕೇಳ್ಕೊಳುತ್ತೆ. ಹೇ ಮಾಂತ್ರಿಕ ಪಪ್ಪಾಯ, ಈಗ ನಾನೇನ್ ಹೇಳ್ತೀನೋ ಅದನ್ನೇ ಮಾಡ್ಬೇಕು. ನನ್ ಜೊತೆ ಈಗ್ಲಿಂದೀಗ್ಲೇ ನನ್ ಮನೆಗ್ ನಡಿ. ಹಂಗಂತ ಹೇಳಿದ ತಕ್ಷಣ ಪಪ್ಪಾಯಿ ಹೊಳೆಯೋದಕ್ಕೆ ಪ್ರಾರಂಭಿಸುತ್ತೆ. ಆಮೇಲೆ ಗಾಳಿಯಲ್ಲಿ ಎಗರುತ್ತೆ. ನೀನ್ ಮಾಡ್ತಿರೋದ್ ಸರಿಯಿಲ್ಲ ಮೀಕು. ಪಪಾಯ ಗೆಳೆಯ, ಇದರ ಜೊತೆ ಹೋಗ್ಬೇಡ. ಇದು ನನ್ನ ಕಚ್ಚಿ ತಿಂದು ಬಯಸಿದ್ದಾನೆ ನೀಟು. ನಾನಿವನ ಬಯಕೆಗಳನ್ನು ಪೂರ್ಣಗೊಳಿಸಲೇಬೇಕು. ನೀಟು, ಒಂದ್ ವೇಳೆ ಯಾರಿಗಾದ್ರೂ ಹೇಳಿದ್ರೆ ನಾನೀ ಪಪಾಯವನ್ನೇ ಸಾಯಿಸ್ಬಿಡ್ತೀನಿ. ಆಮೇಲೆ ಮೀಕು ಬೇಕು ಕೂಡ ಅಲ್ಲಿಂದ ಹೋಗ್ಬಿಡುತ್ತೆ. ಮತ್ತೆ ಪಪ್ಪಾಯಿ ಕೂಡ ಅದರ ಜೊತೆನೆ ಹೋಗುತ್ತೆ. ಗೊತ್ತಿಲ್ಲ ಈ ಮೀಕು ಏನ್ ಮಾಡ್ತಾನೆ ಅಂತ. ಏ ಮಾಂತ್ರಿಕ ಪಪಾಯ, ಇವತ್ತೇನ್ ಬಾಲು ಬೇಟೆ ಆಡಿದನೋ ಅದನ್ನೆಲ್ಲ ಅಲ್ಲಿಂದ ಕದ್ದು ಇವಾಗ್ಲೇ ನನ್ನ ಹತ್ರ ತಗೊಂಬಾ. ಹಂಗಂತ ಹೇಳಿದ ತಕ್ಷಣ ಪಪ್ಪಾಯಿ ಹೊಳೆಯೋದಕ್ಕೆ ಪ್ರಾರಂಭಿಸುತ್ತೆ. ಇವತ್ತು ತುಂಬಾ ದೊಡ್ಡ ತಾಜಾ ಭೇಟಿಯಾಗಿದೆ, ಮಜಾ ಬರುತ್ತೆ. ಹಂಗಂತೇಳಿ ಅದು ಬೇಟೆ ಆಡಿದ ಮಾಂಸವನ್ನು ತಿನ್ನಕ್ಕೆ ಹೋದಾಗ ಆ ಮಾಂಸ ಅಲ್ಲಿಂದ ಮಾಯ ಆಗ್ಬಿಡುತ್ತೆ. ಈಗದು ಮೀಟು ಬೆಕ್ಕು ಮುಂದೆ ಇದೆ. ಅರೆ ವಾ, ಎಷ್ಟು ತಾಜಾ ಮಾಂಸ. ಹಂಗಂತೇಳಿ ಆ ಬೆಕ್ಕು ತಿನ್ನಕ್ಕೆ ಪ್ರಾರಂಭಿಸುತ್ತೆ. ಮಾರನೇ ದಿನ ಮೀಕು ಹೀಗಂತ ಹೇಳುತ್ತೆ. ಏ ಮಾಂತ್ರಿಕ ಪಪಾಯ, ಇವತ್ತು ಬಗೀರ ಆಡಿರುವಂತ ಬೇಟೆ ಅದು ಇವಾಗ್ಲೇ ನನ್ ಕಣ್ಮುಂದೆ ತಾ. ಅದು ಹಂಗಂತ ಹೇಳಿದ ತಕ್ಷಣ ಬಗೀರ ಅದರ ಗುಹೆಯಲ್ಲಿಟ್ಟಿರುವ ಮಾಂಸನು ಮಾಯ ಆಗ್ಬಿಡುತ್ತೆ. ಇದು ಹೇಗೆ ಆಗಲು ಸಾಧ್ಯ? ನನ್ನ ಬೇಟೆ ಎಲ್ಲಿಗೆ ಹೋಯಿತು? ವಾ, ಈ ಮಾಂಸ ನೆನ್ನೆಯದಕ್ಕಿಂತ ತುಂಬಾ ಮಜಾ ಕೊಡುತ್ತೆ. ಹಂಗಂತೇಳಿ ಅದು ಆ ಮಾಂಸನ ತಿನ್ನಕ್ ಪ್ರಾರಂಭಿಸುತ್ತೆ. ಇವತ್ತು ಆ ಬೆಕ್ಕು ಏನ್ ಯೋಚನೆ ಮಾಡತ್ತಂದ್ರೆ, ಇವತ್ ನನ್ ಮನ್ಸಿರೋದು ಶೇರ್ ಖಾನ್ ಕೈಯಲ್ಲಿಂದ ಬೇಟೆಯಾಡಿದ್ದ ಮಾಂಸವನ್ನು ತಿನ್ನಬೇಕೆಂದು.
ಹಂಗಂತ ಹೇಳಿ ಅದೇ ವಿಷಯನ ಅದು ಪಪ್ಪಾಳಿ ಹತ್ರ ಹೇಳುತ್ತೆ. ಶೇರ್ ಖಾನ್ ಅವತ್ತು ಒಂದು ಎಮ್ಮೆನ ಬೇಟೆ ಆಡಿರ್ತಾನೆ. ಆ ಮಾಂಸನ ಅವ್ರ ಗುಹೆಯಲ್ಲಿ ಇಟ್ಕೊಂಡಿರ್ತಾನೆ. ಅದು ಕೂಡ ಮಾಯ ಆಗ್ಬಿಡುತ್ತೆ. ಈಗ ಆ ಮಾಂಸ ಮೀಕು ಮುಂದೆ ಇದೆ. ಶೇರ್ ಖಾನಿನ ಆಹಾರ ಯಾರೋ ಕಳ್ತನ ಮಾಡ್ಬಿಟ್ಟಿದಾರಂತ ಎಲ್ಲಾರ್ಗೂ ಗೊತ್ತಾಗುತ್ತೆ. ಅವತ್ತಿನ ದಿನ ಸಾಯಂಕಾಲನೇ ಜಂತುಗಳನ್ನ ಎಲ್ಲಾರನ್ನೂ ಸಭೆಗೆ ಕರೆದಿರ್ತಾನೆ ಶೇರ್ ಖಾನ್. ಮಜಾ ಬಂತು. ಈ ಶೇರ್ ಖಾನ್ನ ಬೇಟೆ ತುಂಬಾ ದೊಡ್ಡದಾಗಿದೆ. ಮುಂದೆ ತುಂಬಾ ದಿನಗಳ ಕಾಲ ಸಾಗುತ್ತೆ. ಹಂಗಂತ ಹೇಳಿ ಅದು ಚೆನ್ನಾಗಿ ನಿದ್ದೆ ಮಾಡ್ತಾ ಇರುತ್ತೆ. ಸಾಯಂಕಾಲ ಅದು ಎದ್ ನೋಡಿದ್ರೆ ಆ ಜಾಗಕ್ಕೆ ಮೀಟು ಬಂದಿರುತ್ತೆ. ನೀಟು, ನೀನಿಲ್ಲೇನ್ ಮಾಡ್ತಾ ಇದೀಯಾ? ನಾನ್ ನನ್ನ ಗೆಳೆಯ ಪಪಾಯವನ್ನು ಭೇಟಿಯಾಗಲು ಬಂದೆ. ಈಗ ಇದು ನನ್ನದು. ನಿನಗೆ ಇದರ ಕಾಳಜಿ ವಹಿಸುವ ಯಾವುದೇ ಅಧಿಕಾರವಿಲ್ಲ. ಹೇ ಮಾಂತ್ರಿಕ ಪಪಾಯ, ಈ ದಿನ ನೀನು ನನಗೆ ತಾಜಾ ಮೀನುಗಳನ್ನು ತಂದುಕೊಡು. ಮೀಕು ಬೆಕ್ಕೆ, ನಿನ್ನ 3 ಬಯಕೆಗಳು ಪೂರ್ಣವಾಗಿದೆ. ಈಗ ನಿನ್ನ ಆಜ್ಞೆಗಳು ನನ್ನಲ್ಲಿ ನಡೆಯೋದಿಲ್ಲ. ನೀನ್ ಸುಳ್ಳು ಹೇಳ್ತಾ ಇದೀಯಾ? ನೀಟುದು ನೀನು ಲೆಕ್ಕವಿಲ್ಲದಷ್ಟು ಬಯಕೆ ಪೂರ್ತಿ ಮಾಡಿದ್ದೀಯಾ? ನಂದು 3 ಯಾಕೆ? ನೀಟು ಒಂದು ಒಳ್ಳೆಯ ಗಿಳಿ. ಅದು ಯಾವಾಗಲೂ ಬೇರೆಯವರಿಗಾಗಿ ನನ್ನ ಸಹಾಯ ಕೇಳುತ್ತಿತ್ತು. ಹಾಗಾಗಿ ನಾನು ಅವನ ಎಲ್ಲ ಬಯಕೆಗಳನ್ನು ಪೂರ್ತಿ ಮಾಡುತ್ತಿದ್ದೆ. ಆದರೆ ನೀನೊಂದು ದುರಾಸೆಯ ಪ್ರಾಣಿ. ನೀನು ನನ್ನಿಂದ ಕಳ್ಳತನ ಮಾಡಿಸಿದ್ದೀಯಾ. ಈಗ ನಾನು ಇದಕ್ಕೆ ಶಿಕ್ಷೆಯೂ ಸಹ ಕೊಡಿಸುತ್ತೇನೆ. ನಡಿ ನೀಟು, ಸಭೆಗೆ ಸಮಯವಾಗಿದೆ. ಹಂಗಂತ ಹೇಳಿ ಪಪ್ಪಾಯ ಮತ್ತು ಮೀಕು ಗಾಳಿಯಲ್ಲಿ ಎಗುರ್ಕೊಂಡು ಹೋಗ್ತಿರುತ್ತೆ. ಅವ್ರ ಹಿಂದ್ಗಡೆನೆ ನಮ್ಮನ್ನ ಕ್ಷಮಿಸಿ ಅಂತ ಕೇಳ್ಕೋತಾ ಬೆಕ್ಕು ಕೂಡ ಅವ್ರ ಹಿಂದೆ ಹೋಗ್ತಿರುತ್ತೆ. ಸಭೆನೂ ಪ್ರಾರಂಭ ಆಗಿರುತ್ತೆ. ಜಂತುಗಳು ಎಲ್ಲ ಶೇರ್ ಖಾನ್ ಮುಂದೆ ನಿಂತ್ಕೊಂಡಿರ್ತಾರೆ. ಈ ದಿನ ನನ್ನದು ಸಹ ಊಟ ಕಳ್ಳತನವಾಗಿದೆ. ಅಷ್ಟಕ್ಕೂ ಅದು ಯಾವ ಪ್ರಾಣಿಯಾಗಿರಬಹುದು ಈ ಸಭೆಯಲ್ಲಿ ಕಳ್ಳತನ ಮಾಡುತ್ತಿರುವುದು? ಮೀಕು ಮತ್ತೆ ಪಪ್ಪಾಯಿ ಕೂಡ ಸಭೆಗೆ ಬರ್ತಾರೆ. ಅವ್ರ ಜೊತೆ ಈ ಬೆಕ್ಕು ಕೂಡ ಸಭೆಗೆ ಬರುತ್ತೆ. ಶೇರ್ ಖಾನ್, ನಾನ್ ನಿನಗೆ ಏನೋ ಹೇಳಲು ಬಯಸುತ್ತೇನೆ. ಅರೆ, ಒಂದು ಪಪಾಯ ಹೇಗೆ ಮಾತನಾಡುತ್ತಿದೆ? ಶೇರ್ ಖಾನ್, ನಾನೊಂದು ಮಾಂತ್ರಿಕ ಪಪಾಯ. ಇಲ್ಲಿಯವರೆಗೂ ಕಾಡಿನಲ್ಲಿ ಯಾವ ಕಳ್ಳತನವಾಗಿದ್ದರೂ ಅದು ನನ್ನಿಂದ ಮೀಕು ಕಳ್ಳತನ ಮಾಡಿಸಲು ಆಜ್ಞೆ ಮಾಡುತ್ತಿತ್ತು. ನಿನಗೆಷ್ಟು ಧೈರ್ಯ ಇರಬೇಕು ಮೀಕು? ಇಲ್ಲ ಶೇರ್ ಖಾನ್, ಇದು ಸುಳ್ಳು ಹೇಳುತ್ತಿದೆ. ಒಂದು ವೇಳೆ ನಂಬಿಕೆ ಇಲ್ಲದಿದ್ದರೆ ಎಲ್ಲರೂ ಇವನ ಮನೆಗೆ ನಡೆಯಿರಿ. ಅದನ್ನ ಕೇಳಿ ಜಂತುಗಳೆಲ್ಲ ಮೀಕು ಮನೆಗೆ ಹೋಗ್ತವೆ. ಅಲ್ಲೋಗ್ ನೋಡಿದ್ರೆ ಇವತ್ ಬೆಳಗ್ಗೆ ಶೇರ್ ಖಾನ್ ಬೇಟೆ ಆಡಿದ ಎಮ್ಮೆ ಮಾಂಸ ಅಲ್ಲಿರುತ್ತೆ. ಅದನ್ನ ನೋಡಿದ ತಕ್ಷಣ ಇಂದಿನಿಂದ 20 ದಿನಗಳವರೆಗೆ ಖಾಲಿ ಗುಹೆಯಲ್ಲಿ ಏನು ಇಡುವಂತಿಲ್ಲ. ಶೇರ್ ಖಾನ್ ಮೀಕು ಬೆಕ್ಕಿಗೆ ಶಿಕ್ಷೆ ನೀಡಿ ಪಪ್ಪಾಯಿ ಹತ್ರ ಹೀಗಂತಾರೆ. ಪಪಾಯ, ಈಗ ನೀನು ಎಲ್ಲಿ ಹೋಗ್ತೀಯಾ? ಮತ್ತೆ ಯಾವುದಾದರೂ ದುರಾಸೆಯ ಪ್ರಾಣಿಗೆ ಸಿಕ್ಕರೆ ಅದು ಮತ್ತೆ ನಿನ್ನ ಕೈಯಿಂದ ತಪ್ಪು ಕೆಲಸಗಳನ್ನು ಮಾಡಿಸುತ್ತೆ. ನಾನಂತೂ ನೀಟುನ ಬಳಿ ಇರುತ್ತೇನೆ. ಇದು ಎಲ್ಲರಿಗಿಂತ ಒಳ್ಳೆಯದು. ಎಂದಿಗೂ ಇದರ ಜೊತೆ ಇರಲು ಬಯಸುತ್ತೇನೆ. ಅದನ್ ಕೇಳಿ ಮಿಟ್ಟು ತುಂಬಾನೇ ಸಂತೋಷ ಪಡುತ್ತೆ. ನಡಿ ಪಪಾಯ, ಈಗ ನೀನು ನನ್ನ ಮನೆಗೆ ನಡಿ. ಪಪ್ಪಾಯಿ ಮೀಕು ಜೊತೆ ಅದರ ಮನೆಗೆ ಹೋಗುತ್ತೆ. ಮತ್ತೆ ಅವತ್ತಿಂದ ಪಪ್ಪಾಯಿ ಮೀಕು ಜೊತೆ ತುಂಬಾ ಸಂತೋಷವಾಗಿ ಜೀವಿಸ್ತಾ ಇತ್ತು.